ವಿಚಾರಣೆ ಇತ್ತು, ಮುಂದಕ್ಕೆ ಹೋಗಿದೆ. ತಾವು ಕೂಡ ಒತ್ತಾಯ ಮಾಡಿತ್ತು ಬಿಜೆಪಿ ಮೂಡ ಹಗರಣದ್ದು ಸಿಬಿಐಗೆ ಕೊಡ್ಬೇಕನ್ನೋದು ಕೃಷ್ಣ ಅವರು. ಈಗ ವಿಚಾರಣೆ ಇತ್ತು ಸರ್, 27ಕ್ಕೆ ಮುಂದೂಡಿಕೆ ಆಗಿದೆ ಸರ್. ಮತ್ತೆ ಧಾರವಾಡ ಹೈಕೋರ್ಟ್ ಮೈಸೂರಿನ ಮೂಡ ಹಗರಣ ಏನು ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳು ಇವತ್ತು ಮುಖ್ಯಮಂತ್ರಿಗಳ ಕುಟುಂಬ ಅದನ್ನು ಪಡೆದುಕೊಂಡಿದ್ರು ಅಕ್ರಮವಾಗಿ. ಭಾರತೀಯ ಜನತಾ ಪಾರ್ಟಿ ನಿರಂತರ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ವಿ. ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆನೂ ಕೂಡ ನಾವು ಮಾಡಿದ್ವಿ. ಇದರ ಪರಿಣಾಮ ಅಕ್ರಮನೇ ನಡೆದಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. 14 ನಿವೇಶನಗಳು ಯಾವುದೇ ಪರಿಹಾರವನ್ನು ಕೂಡ ಅಪೇಕ್ಷೆನ ಪಡೆದೇನೆ, ಯಾಕಂದರೆ ಪರಿಹಾರ ಕೊಡಲಿ ನಿವೇಶನ ಹಿಂದಿರುಗಿಸ್ತೇನೆ ಅನ್ನೋ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಯಾವುದೇ ಪರಿಹಾರ ಅಪೇಕ್ಷೆ ಇಲ್ಲದೇ ಆ ನಿವೇಶನಗಳನ್ನು ಮೂಡಾಗೆ ಬರ್ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ಅಕ್ರಮ ಏನು ನಡೆದಿದೆ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಆಗಿದೆ ಅನ್ನೋದು ಅರ್ಥ ಆದಮೇಲೆ, ನಮ್ಮ ಹೋರಾಟದ ಪರಿಣಾಮದ ಅರ್ಥ ಆದಮೇಲೆ, ಮನವರಿಕೆ ಆದಮೇಲೆ ಆ ನಿರ್ಧಾರ ಕೈಗೊಂಡಿದ್ರು ಸಿದ್ದರಾಮಯ್ಯನವರು. ಇವತ್ತು ನಿವೇಶನ ಏನೋ ಹಿಂದಿರುಗಿಸ್ತೇನೆ ಮೂಡಾಗೆ ಅಂತೇಳಿ ನಿರ್ಧಾರ ಕೈಗೊಂಡಿರ್ಬೋದು, ಆದರೆ ತಪ್ಪು ತಪ್ಪೇನೆ, ಅಪರಾಧ ಅಪರಾಧನೇ. ಇವ್ರು ನಿವೇಶನ ಹಿಂದಿರುಗಿಸಿದ ಮಾತ್ರಕ್ಕೆ ಆ ಒಂದು ಕಳಂಕದಿಂದ ಹೊರಬರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಸ್ನೇಹಮಯಿ ಕೃಷ್ಣ ಅವರ ಮೇಲೂ ಕೂಡ ಬೆದರಿಕೆ ಹಾಕ್ತಕ್ಕಂಥದ್ದು, ಅವನ ಮೇಲೆ ಕೇಸಸ್ಗಳನ್ನು ಹಾಕ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಷಡ್ಯಂತ್ರ ಪಿತೂರುಗಳು ನಡ್ಕೊಂಡು ಬಂದಿದೆ. ಇದರ ನಡುವೆನೂ ಕೂಡ ನಾನು ಸ್ನೇಹಮಯಿ ಕೃಷ್ಣಗೆ ಅಭಿನಂದನೆ ಸಲ್ಲಿಸ್ತೇನೆ. ನ್ಯಾಯಪರವಾಗಿರ್ತಕ್ಕಂಥ ಹೋರಾಟ ಅವ್ರು ಯಾವತ್ತೂ ಕೂಡ ಕೈ ಬಿಡಲಿಲ್ಲ. ಇವತ್ತು ನ್ಯಾಯಾಲಯದಲ್ಲಿ ಇವತ್ತೇನೋ ನಡೀತಾ ಇದೆ, ಇವತ್ತು ನನಗೆ ವಿಶ್ವಾಸ ಇದೆ, ಇವತ್ತು ಹೈಕೋರ್ಟು ಕೂಡ, ರಾಜ್ಯ ಉಚ್ಚ ನ್ಯಾಯಾಲಯವು ಕೂಡ ಇವತ್ತು ಆ CBI ತನಿಖೆ ಕೊಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣನ್ ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಿರ್ಧಾರ ಬಿಡ್ತದೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ. ನೋಡ್ರಿ, 14 ನಿವೇಶನಗಳು ಅಷ್ಟೇ ಅಲ್ಲ, ಸುಮಾರು 5,000 ಕೋಟಿಗೂ ದೊಡ್ಡ ಹಗರಣ, 5,000 ಕೋಟಿಗೂ ದೊಡ್ಡ ಹಗರಣ ಆಗಿದೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಾವಿರಾರು ನಿವೇಶನಗಳು ಇವತ್ತು ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗೊತ್ತು ಮಾರ್ಕೊಂಡಿದ್ದಾರೆ. ಹಾಗಾಗಿ ಇದು ಸಂಪೂರ್ಣ ಇವತ್ತು CBI ತನಿಖೆ ಆಗಬೇಕು. ಸರ್, ಕಾಂಗ್ರೆಸ್ ಬೆಳವಣಿಗೆ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ CM ಅವರು. ಅಲ್ಲಿನ ಪ್ಯಾಚಪ್ ಕಾರ್ಯ ನಡೀತಾ ಅಥವಾ ಏನು ಸರ್ ಇದು? ಯಾವುದೇ ಪ್ಯಾಚಪ್ಗಳು ಆಗಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ಕಾಲ ಸನ್ನಿಹಿತ ಆಗಿದೆ. ಅವ್ರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು ಸರ್. ಹಿಂದೆ ಕಡೆ ಬರ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.